ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬಟ್ ಮ್ಯಾಥ್ಸ್ ಚಾನಲ್. ಇವತ್ತು ನಾವು ಅಪ್ಲೈಡ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಎ 1.5 meter tall boy is standing at some distance from a 30 meter tall building. ಈಗ 1.5 meter tall boy, ಸೊ 1.5 meter tall boy ಅಂತ ಇದೆ. ಓಕೆನಾ, ಇದೆಷ್ಟಿದೆ? 1.5 meter. ಸ್ಟ್ಯಾಂಡಿಂಗ್ ಅಟ್ ಸಮ್ ಡಿಸ್ಟನ್ಸ್ ಫ್ರಾಮ್ ಎ 30 meter tall building. 30 meter tall building ಇದೆ. ಓಕೆನಾ, ಸೊ ಇದು ನಮ್ಮ 30 meter tall building. 30 meter. ದ ಆ್ಯಂಗಲ್ ಆಫ್ ಎಲಿವೇಶನ್, ನೋಡಿ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಂಗಲನ್ನು ನಾವು ಕ್ರಿಯೇಟ್ ಮಾಡಬೇಕು. ಎಲ್ಲಿ ಆ್ಯಂಗಲನ್ನು ಕ್ರಿಯೇಟ್ ಮಾಡಬೇಕು? ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಹಿಂಟ್ ಕೊಡ್ತೀನಿ. ಫ್ರಾಮ್ ಅಂತ ಇರುತ್ತೆ ಅಲ್ವಾ? ಫ್ರಾಮ್ ಆದಮೇಲೆ ನೋಡಿ, ಫ್ರಾಮ್ ಹಿಸ್ ಐಸ್ ಅಂತ ಇದೆ. ಅಂದರೆ ಐಸ್ ಹತ್ರ ನಾವು ಆ್ಯಂಗಲನ್ನು ಫಾರ್ಮ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಟಾಲ್ ಬಾಯ್, ಇಲ್ಲಿ ಐಸ್ ಇದೆ. ಓಕೆನಾ? ಇಲ್ಲಿಂದ ನಾವೇನು ಮಾಡಬೇಕೀಗ? ಆ್ಯಂಗಲನ್ನು ಕ್ರಿಯೇಟ್ ಮಾಡಬೇಕು. ಆ್ಯಂಗಲ್ ಎಲ್ಲಿಗೆ? ಟು ದ ಟಾಪ್ ಆಫ್ ದ ಬಿಲ್ಡಿಂಗ್. ಬಿಲ್ಡಿಂಗಿನ ಟಾಪಿಗೆ. ಕರೆಕ್ಟಾ? ನೆಕ್ಸ್ಟ್ ನೋಡಿ, ಈಗ ಆ್ಯಂಗಲ್ ಫಾರ್ಮ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿಗ ಆ್ಯಂಗಲ್ ಕ್ರಿಯೇಟ್ ಆಗ್ತಿದೆಯಾ? ಇಲ್ಲ. ಅದಕ್ಕೆ ಏನು ಬೇಕು ನಮಗೆ? ಬೇಸ್ ಬೇಕಾ? ಸೊ ಈ ಥರ ಒಂದು ಬೇಸನ್ನು ಹೇಳ್ಕೊಳ್ಳೋಣ. ಈಗ ಐಸಿಂದ ಬಿಲ್ಡಿಂಗಿನ ಟಾಪ್ಗೆ ಆ್ಯಂಗಲ್ ಕ್ರಿಯೇಟ್ ಆಯಿತು. ಸೊ ಇನ್ಕ್ರೀಸಸ್ ಫ್ರಾಮ್ 30 to 60 ಡಿಗ್ರಿ. ಇದೇನಿದು ಅಂತ ಇಲ್ಲಿ ಈಗ ನಮಗೆ 30 ಡಿಗ್ರಿ. ನೆಕ್ಸ್ಟು ಫ್ರಾಮ್ 30 to 60 ಡಿಗ್ರಿ ಆ್ಯಸ್ ಹಿ ವಾಕ್ಸ್ ಟುವರ್ಡ್ಸ್ ದ ಬಿಲ್ಡಿಂಗ್. ಬಿಲ್ಡಿಂಗಿನ ಕಡೆಗೆ ಟುವರ್ಡ್ಸ್ ಬರ್ತಿದ್ದಾನೆ. ಆಗ ಏನಾಗ್ತಿದೆ? ಈ ಆ್ಯಂಗಲ್ ಏನಿದೆ ಇನ್ಕ್ರೀಸ್ ಆಗ್ತಿದೆ 60 ಡಿಗ್ರಿ. ಸೊ ಈಗ ಇಲ್ಲಿಂದ ಓಕೆನಾ ಇಲ್ಲಿಗೆ ದಿಸ್ ಒನ್ ಈಸ್ 60 ಡಿಗ್ರಿ. ನೋಡಿ, ಈಗ ಇಲ್ಲೂ ಕೂಡ ಒಂದು ಹಿಂಟ್ ಕೊಡ್ತೀನಿ. ಟುವರ್ಡ್ಸ್ ದ ಬಿಲ್ಡಿಂಗ್ ಬರ್ತಿರ್ಬೇಕಿದ್ರೆ ಈ ಆ್ಯಂಗಲ್ ಆಫ್ ಎಲಿವೇಶನ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಆಲ್ವೇಸ್ ಇಟ್ ಇನ್ಕ್ರೀಸಸ್. ಅವೇ ಫ್ರಾಮ್ ದ ಬಿಲ್ಡಿಂಗ್, ಹೀಗೆ ಅವೇ ಫ್ರಾಮ್ ದ ಬಿಲ್ಡಿಂಗ್ ಹೋಗ್ತಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಆಲ್ವೇಸ್ ಡಿಕ್ರೀಸಸ್. ಓಕೆನಾ? ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಟುವರ್ಡ್ಸ್ ದ ಬಿಲ್ಡಿಂಗ್ ಆಯಿತು. ನೆಕ್ಸ್ಟ್ ಫೈಂಡ್ ದ ಡಿಸ್ಟನ್ಸ್ ಹಿ ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್. ಈಗ ನಾವು ಇಲ್ಲೇನು ಮಾಡೋಣ? ನೇಮ್ ಮಾಡ್ಕೊಳ್ಳೋಣ. ABC ಅಂತ ತಗೊಳ್ಳೋಣ, ಇಲ್ಲಿ D ಅಂತ ತಗೊಳ್ಳೋಣ. ನಮಗೀಗ ಯಾವ ಡಿಸ್ಟನ್ಸ್ ಬೇಕು? ಫೈಂಡ್ ದ ಡಿಸ್ಟನ್ಸ್ ಹಿ ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್. BC ಬೇಕು ನಮಗೆ. ಈಗ ಇದೇನಾಗ್ತಿದೆ? ನಮ್ಮದು ಹಾರಿಜಾಂಟಲ್ 1.5. ನೋಡಿ, ಈಗ ಏನೇನು ಎಲ್ಲ ಬರ್ಕೊಬೇಕು. ಏನು? ಇಲ್ಲಿ ನಾವೀಗ E ಅಂತ ನೇಮಿಂಗ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಬರ್ಕೊಳ್ಳಿ. ಯಾವುದು ಇದು? ಹೈಟ್ ಆಫ್ ದ ಬಾಯ್, ಆಮೇಲೆ ಹೈಟ್ ಆಫ್ ದ ಬಿಲ್ಡಿಂಗ್. ಇದನ್ನೆಲ್ಲ ಕ್ಲಿಯರಾಗಿ ಬರ್ಕೊಳ್ಳಿ. ನೆಕ್ಸ್ಟಲ್ಲಿ ಈಗೇನು ಮಾಡಬೇಕಂದ್ರೆ ನಾವು ವೆರಿ ಇಂಪಾರ್ಟೆಂಟ್, ಮೊದಲು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ಕೊಬೇಕು. ಸೊ ನನಗೆ ಗೊತ್ತಾಗ್ತಿಲ್ಲ ಯಾವ ರೈಟ್ ಆ್ಯಂಗಲ್ಲು ಯಾವ್ದು ತೊಗೊಬೇಕು ಫಸ್ಟು ಅಂತ. ಯಾವುದಾದ್ರೂ ತೊಗೊಳ್ಳಿ. ಓಕೆನಾ? ಸೊ ಕ್ಯಾಲ್ಕುಲೇಷನ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಹೇಳ್ತೀನಿ ನಾನು. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಟ್ರಯಾಂಗಲ್ ADC ಇದೆ ಇಲ್ಲಿ, ರೈಟ್ ಆ್ಯಂಗಲ್. ನೆಕ್ಸ್ಟ್ ಇನ್ನೊಂದು ಯಾವುದಿದೆ? ಟ್ರಯಾಂಗಲ್ ADB ಇದೆ. ಗೊತ್ತಾಗ್ತಿದೆಯಾ? ನೋಡಿ, ಇಲ್ಲಿ ಟ್ರಯಾಂಗಲ್ ACB ಎಲ್ಲ ತೊಗೊಳಕ್ಕೆ ಬರಲ್ಲ. ಯಾಕೆ ಅಂದರೆ ನಾವು ರೈಟ್ ಆ್ಯಂಗಲ್ನ ತೊಗೋಬೇಕು. ಯಾಕೆ ರೈಟ್ ಆ್ಯಂಗಲ್ ತೊಗೋಬೇಕು ಅಂತಂದರೆ ನಾವು ಅಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇನ್ ಟ್ರಯಾಂಗಲ್ ADC ಟ್ಯಾನನ್ನು ಅಪ್ಲೈ ಮಾಡ್ತೀನಿ. ನೋಡಿ, ನಿಮಗೆ ಆಲ್ಮೋಸ್ಟ್ ಕೊಡೋದು ಟ್ಯಾನನ್ನೇ ಕೊಟ್ಟಿರುತ್ತೆ. ಸೊ ಯಾಕೆ ನಾವು ಟ್ಯಾನ್ ತೊಗೊಳ್ತೀವಿ ಇಲ್ಲಿ ಅಂತಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ತೊಗೊಳ್ತೀವಿ ಟ್ಯಾನಲ್ಲಿ. ಸೊ ನಾವು ಯಾವ ಥರ ಇಲ್ಲಿ ನಾವು ತೊಗೋಬೇಕಂತಂದರೆ ನಮಗೆ ಒಂದು ಆ್ಯಂಗಲ್ ಗೊತ್ತಿರಬೇಕು ಆ್ಯಂಡ್ ಒಂದು ಸೈಡ್ ಗೊತ್ತಿರಬೇಕು. ಆಗಾದಾಗ ನಮಗೆ ಈಸಿ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ಈ ಟ್ರಯಾಂಗಲಲ್ಲಿ
ಟ್ಯಾನ್ 60 ಟ್ಯಾನನ್ನು ತಗೊಳ್ತಾ ಇದ್ದೀನಿ. ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಟ್ಯಾನ್ನ ರೇಷೋ ನಿಮಗೆ ಗೊತ್ತಿದೆ, ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಏನು? ಇಲ್ಲಿ ತೀಟಾ ಇದ್ದಾಗ ಇದು ಅಪೋಸಿಟ್ ಆಗುತ್ತೆ. ಅಪೋಸಿಟ್ ಯಾವುದು? ಎ ಡಿ ಡಿವೈಡೆಡ್ ಬೈ ಎ ಡಿಗೆ ಅಡ್ಜಸೆಂಟ್ ಯಾವುದು? ಡಿ ಸಿ. ಡಿ ಸಿ ನೋಡಿ, ಈಗ ಎ ಡಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಲ್ವಾ? ಸೊ ಗೊತ್ತಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಎದಿಂದ ಇಲ್ಲಿ ನಾವು ಎ ಎಫ್ ಅಂತ ತಗೊಂಡ್ರೆ ಈ ಎ ಎಫ್ ಏನಿದೆ ಇದು ಬಿಲ್ಡಿಂಗಿನ ಹೈಟು ಎಷ್ಟಿದೆ? ಎ ಎಫ್ ಈಕ್ವಲ್ ಟು 30 ಮೀಟರನ್ನು ಕೊಟ್ಟಿದ್ದಾರೆ. ಓಕೆನಾ? ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಡಿ ಎಫ್, ಇಲ್ಲಿ ಇ ಬಿ ಡಿ ಎಫ್ ಅಂತ ಕಾಣ್ತಿದ್ಯಾ? ಇದು ನಮಗೆ ರೆಕ್ಟ್ಯಾಂಗಲ್ ಥರ ಕಾಣ್ತಿದೆ. ಅಂದರೆ ಈಗ ಇ ಬಿ ಅನ್ನೋದು 1.5 ಮೀಟರ್ ಇದ್ದರೆ ಡಿ ಎಫ್ ಕೂಡ ಎಷ್ಟಿರುತ್ತೆ? 1.5 ಮೀಟರ್ ಇರುತ್ತೆ. ಡಿ ಎಫ್ 1.5 ಇದೆ, ಟೋಟಲ್ ಎ ಎಫ್ ಎಷ್ಟಿದೆ? 30 ಇದೆ. ನಮಗೆ ಬೇಕಿರೋದು ಎ ಡಿ. ಆಗ ಇಲ್ಲಿ ಲಾಂಗ್ ಲೈನಲ್ಲಿ ಯಾವುದು ಎ ಎಫಲ್ಲಿ ನಾವು ಡಿ ಎಫನ್ನು ಮೈನಸ್ ಮಾಡಿದರೆ ನಮಗೆ ಎ ಡಿ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಈಗ 30 ಮೈನಸ್ ಏನು ಮಾಡಬೇಕು ನಾವು? 1.5 ಮಾಡ್ತೀವಿ. ಆಗ ನಮಗೆ ಎ ಡಿ ಹೈಟ್ ಸಿಗುತ್ತೆ. ಈಕ್ವಲ್ ಟು ಎಷ್ಟಾಗುತ್ತೆ? 28.5. ಓಕೆನಾ? ಸೊ 28.5 ಮೀಟರ್ ಆಯಿತು. ಸೊ ಎ ಡಿ ಎಷ್ಟು ಈಗ? 28.5. ನೆಕ್ಸ್ಟು ಡಿ ಸಿ ಗೊತ್ತಿದೆಯಾ? ಇಲ್ಲ. ಸೊ ಡಿ ಸಿನ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಗೊತ್ತಿಲ್ಲ ಅಂದರೆ ಹಾಗೆ ಇಟ್ಕೊಳ್ತೀವಿ. ನೆಕ್ಸ್ಟ್ ಟ್ಯಾನ್ 60 ವ್ಯಾಲ್ಯೂ ಏನು? ಟ್ಯಾನ್ 60 √3. ನೋಡಿ, ಟ್ಯಾನ್ 60 30 ಇಷ್ಟನ್ನು ನೆನಪಿಟ್ಕೊಳ್ಳಿ. 28.5 ಡಿವೈಡೆಡ್ ಬೈ ಡಿ ಸಿ ಅಂತ ಬರ್ತಿದೆ. ನೆಕ್ಸ್ಟಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಮುಗೀತು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲೇನಿಲ್ಲ ಅಂದರೆ 1 ಅಂತ ಬರ್ಕೊಳ್ಳಿ. ಡಿ ಸಿ √3 ಈಕ್ವಲ್ ಟು 28.5. Therefore, DC ಈಕ್ವಲ್ ಟು 28.5 ಈ √3 ಈ ಕಡೆ ಬರುತ್ತೆ, ಆಗ ಡಿವೈಡೆಡ್ ಬೈ ಆಗುತ್ತೆ. 28.5 √3 ಮೀಟರ್ ಅಂತ ಆಯಿತು. ಯಾವುದು? ನಮಗೆ ಈಗ ಡಿ ಸಿ. ಓಕೆನಾ? ಸೊ ನಮಗೆ ಡಿ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಡ್ತಿಲ್ಲ. ನಮಗೇನು ಬೇಕು? ಬಿ ಸಿ ಬೇಕು. ನೆಕ್ಸ್ಟ್ ಇನ್ ಟ್ರಯಾಂಗಲ್ ಈಗ ಎ ಡಿ ಬಿ, ಎ ಡಿ ಸಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ ಟ್ರಯಾಂಗಲ್ ಎ ಡಿ ಬಿ. ಇನ್ ಟ್ರಯಾಂಗಲ್ ಎ ಡಿ ಬಿ ಅಗೇನ್ ಈಗ ಇಲ್ಲಿ ತೀಟಾ ಇದೆ. ಆಪೋಸಿಟ್ ನಮ್ಗೆ ಆಪೋಸಿಟ್ ಸೈಡ್ ಗೊತ್ತಿದೆ. ಎ ಡಿ 28.5 ಅಪೋಸಿಟ್ ಬೈ ಅಡ್ಜಸೆಂಟ್ ಯಾವುದಾಗುತ್ತೆ? ನಾವು ತೊಗೊಂಡಿರೋದು ಈಗ ಬಿಗ್ ಟ್ರಯಾಂಗಲ್, ಅಲ್ಲಿ ಅಡ್ಜಸೆಂಟ್ ಯಾವುದು? ಬಿ ಡಿ. ಸೊ ಇನ್ ಟ್ರಯಾಂಗಲ್ ಎ ಡಿ ಬಿ ಮತ್ತೆ ನಾವೇನು ಮಾಡಬೇಕೀಗ? ಟ್ಯಾನನ್ನೇ ಅಪ್ಲೈ ಮಾಡಬೇಕು. ಟ್ಯಾನ್ ಈಕ್ವಲ್ ಟು, ಯಾಕೆಂದರೆ ನಮಗೆ ಈ ಸೈಡ್ ಗೊತ್ತಿದೆ ಅಪೋಸಿಟ್ಟು. ಎ ಡಿ ಅಪೋಸಿಟ್ ಬೈ ಅಡ್ಜಸೆಂಟ್ ಯಾವುದಾಗುತ್ತೆ? ಬಿ ಡಿ. ಟ್ಯಾನ್ 30 ವ್ಯಾಲ್ಯೂ ಏನು? 1/√3 ಈಕ್ವಲ್ ಟು ಎ ಡಿಯನ್ನು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಎಷ್ಟಂತ? 28.5 ಅಂತ. ಡಿವೈಡೆಡ್ ಬೈ ಬಿ ಡಿ ಗೊತ್ತಿದೆಯಾ? ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಬಿ ಡಿ. ನೆಕ್ಸ್ಟ್ ಏನು ಮಾಡಬೇಕೀಗ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಬಿ ಡಿ ದೇರ್ಫೋರ್ ಬಿ ಡಿ ಈಕ್ವಲ್ ಟು 28.5 ಇಂಟು √3 ಮೀಟರ್. ಸೊ ಬಿ ಡಿ ಬರ್ತಿದೆ, ಆಮೇಲೆ ಡಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಬಟ್ ನಮಗೇನು ಬೇಕು? ಬಿ ಸಿ ಬೇಕು. ಆಗೇನು ಮಾಡಬೇಕು? ಬಿ ಡಿ ಅಲ್ವಾ? ಬಿ ಡಿಯಲ್ಲಿ ನಾವು ಡಿ ಸಿ ಗೊತ್ತಾಗಿದೆ, ಡಿ ಸಿಯನ್ನು ಮೈನಸ್ ಮಾಡಿದರೆ ನಮಗೆ ಬೇಕಾಗಿರುವಂತಹ ವ್ಯಾಲ್ಯೂ ಬಿ ಸಿ ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕೀಗ? ನಮಗೇನು ಬೇಕೀಗ? ಬಿ ಡಿ ನಮಗೇನು ಬೇಕು? ಬಿ ಸಿ ಬೇಕು. ಬಿ ಸಿ ಬೇಕಂದ್ರೆ ಏನು ಮಾಡಬೇಕು ನಾವೀಗ? ಬಿ ಸಿ ಬೇಕಂದರೆ ಬಿ ಡಿ ಮೈನಸ್ ಡಿ ಸಿ ಈಕ್ವಲ್ ಟು ಬಿ ಡಿ ಎಷ್ಟು ಬಂದಿದೆ? 28.5 √3 ಮೈನಸ್ 28.5 ಡಿವೈಡೆಡ್ ಬೈ √3. ಓಕೆನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಈಗ ಎಲ್ ಸಿ ಎಮನ್ನು ತೊಗೊಬೇಕು. ಓಕೆನಾ? ಈಗ ಎಲ್ ಸಿ ಎಮನ್ನು ತೊಗೊಬೇಕು. ಎಲ್ ಸಿ ಎಮ್ ಏನಾಗುತ್ತೆ? ಇಲ್ಲಿ 1 ಅಂತ ಬರ್ಕೊಳ್ಳಿ.
ಎಲ್ ಸಿ ಎಮ್ ಏನೀಗ √3 ಅನ್ನೋದು ಎಲ್ ಸಿ ಎಮ್ ಆಗುತ್ತೆ. ನೆಕ್ಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡಿಬಿಡಿ. 28.5 ಇಂಟು √3 ಇಂಟು √3 ಕ್ರಾಸ್ ಮೈನಸ್ 28.5 ಇಂಟು 1 ಈಕ್ವಲ್ ಟು 28.5. ನೆಕ್ಸ್ಟ್ 28.5 √3 ಇಂಟು √3 ಮೀನ್ಸ್ ಏನಾಗುತ್ತೆ, √3ದ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ 3 ಇಂಟು 3 ಮೈನಸ್ 28.5 ಡಿವೈಡೆಡ್ ಬೈ √3. ನೆಕ್ಸ್ಟ್ ಸ್ಟೆಪ್ ಇದನ್ನು ಮಲ್ಟಿಪ್ಲೈ ಮಾಡಿ. 3 5s are 15, 3 8s are 24, 25, 3 2s are 6 plus 2 8. ಓಕೆನಾ? ಸೊ 85.5 ಮೈನಸ್ 28.5 ಡಿವೈಡೆಡ್ ಬೈ √3. 85.5 minus 28.5 0.75 equal to 57 by √3 ಅಂತ ಬರ್ತಿದೆ ನೋಡಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮಾಡಬೇಕು. ಏನು ಮಾಡಬೇಕೀಗ ಅಂತಂದರೆ ನಾವು ನೋಡಿ 57 ನಾವು ಏನು ಮಾಡಿ, ಕೆಳಗಡೆ ಯಾವ ನಂಬರ್ ಇದೆಯೋ, ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಕೆಳಗಡೆ ರೂಟ್ ಒಳಗಡೆ ಯಾವ ನಂಬರ್ ಇದೆಯೋ ಅದರಿಂದ ಡಿವೈಡ್ ಮಾಡ್ಕೊಂಬಿಡಿ. ಈಗ ರೂಟ್ ಒಳಗಡೆ ಯಾವ ನಂಬರ್ ಇದೆ, ಇಲ್ಲಿ 3 ಇದೆ, 3ದಿಂದ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 3 1s 3 9s 19 ಬರ್ತಿದೆಯಾ? ಅಂದರೆ 57ಅನ್ನು ನಾವು 19 ಇಂಟು 3 ಅಂತ ಬರಿಬೋದಾ? ಡಿವೈಡೆಡ್ ಬೈ √3 ಅಂತ ಆಯಿತು. ಅಲ್ಲಿಗೆ 19 3ಯನ್ನು ನಾವು ಯಾವ ರೀತಿ ಬರಿಬೋದು? √3 ಇಂಟು √3 ಅಂತ ಬರಿಬೋದಾ? 3ಯನ್ನು √3 ಸ್ಕ್ವೇರ್ ಅಂತ ಆಗುತ್ತೆ, ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ 19 ಇಂಟು √3 ಇಂಟು √3 ಡಿವೈಡೆಡ್ ಬೈ √3. ಸೊ √3 ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ ಟು 19 √3 ಮೀಟರ್. ನಮಗೆ ಬೇಕಾಗಿರೋದು ಯಾವುದು? ಬಿ ಸಿ. ಸೊ ಬಿ ಸಿ ವ್ಯಾಲ್ಯೂ ಸಿಗ್ತದೆ. ಅಂದರೆ ಡಿಸ್ಟೆನ್ಸ್ ಹಿ ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್ ಅಂತ ಕೇಳಿದ್ದಾರೆ. ಸೊ ಬಿ ಸಿ ಈಕ್ವಲ್ ಟು 19 √3 ಮೀಟರ್. ಫ್ರಾಮ್ ದ ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್. ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್. ಇಲ್ಲೊಂದು ಬಿಲ್ಡಿಂಗ್ ಇದೆ, ಅದು ಎಷ್ಟು ಹೈಟ್ ಇದೆ ಅಂತಂದರೆ 7 ಮೀಟರ್ ಇದೆ. ನೆಕ್ಸ್ಟ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಕೇಬಲ್ ಟವರ್. ಅಂದರೆ ಈಗ ಇಲ್ಲೊಂದು ಕೇಬಲ್ ಟವರ್ ಇದೆ, ಓಕೆನಾ? ಇಲ್ಲೊಂದು ಕೇಬಲ್ ಟವರ್ ಇದೆ, ಕೇಬಲ್ ಟವರ್ ನೋಡಿ. ಈ ಥರ ಡ್ರಾ ಮಾಡ್ಕೊಂಬಿಟ್ರೆ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಈಗ ಆ್ಯಂಗಲ್ ಎಲ್ಲಿ ಫಾರ್ಮ್ ಮಾಡಬೇಕು? ಆ್ಯಂಗಲ್ ಆಫ್ ಎಲಿವೇಶನ್ ನಾನು ಲಾಸ್ಟ್ ಎಕ್ಸಾಂಪಲಲ್ಲಿ ಹೇಳಿದ್ದೀನಿ. ಫ್ರಾಮ್ ಆದಮೇಲೆ ಏನಿರುತ್ತೋ ಅಲ್ಲಿ ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತೆ ನೋಡಿ. ಇಲ್ಲಿ ಫ್ರಾಮ್ ಆದಮೇಲೆ ಏನಿದೆ? ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್. ಅಂದರೆ ಆ್ಯಂಗಲ್ ಎಲ್ಲಿ ಕ್ರಿಯೇಟ್ ಮಾಡಬೇಕೀಗ ನಾವು? ಇಲ್ಲಿ ಆ್ಯಂಗಲನ್ನು ಕ್ರಿಯೇಟ್ ಮಾಡಬೇಕು. ಎಲ್ಲಿಗೆ? ಟಾಪ್ ಆಫ್ ಎ ಟವರ್, ಕೇಬಲ್ ಟವರಿಂದ ಯಾವುದಕ್ಕೆ? ಈ ಟಾಪ್ಗೆ, ಇಲ್ಲಿ ಈ ಟಾಪ್ಗೆ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ, ಓಕೆನಾ? ಸೊ ಈಗ ಇಲ್ಲಿ ಆ್ಯಂಗಲ್ ಕ್ರಿಯೇಟ್ ಆಗಿದೆಯಾ? ಇಲ್ಲ. ಸೊ ಆಗೇನು ಮಾಡೋಣ, ಇಲ್ಲಿ ಒಂದು ಬೇಸನ್ನು ಮಾಡ್ಕೊಳ್ಳೋಣ. ಈ ಆ್ಯಂಗಲ್ ಎಷ್ಟಿದೆಯಂತೆ? 60 ಡಿಗ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನೋಡಿ. ಈ ಥರದಲ್ಲಿ ನೀವೇನು ಮಾಡಬೇಕಂದ್ರೆ ಕಟ್ ಮಾಡ್ಕೊಂಡು ಓದ್ಕೊಂಡು ಡ್ರಾ ಮಾಡ್ತಾ ಹೋಗಿ, ಈಸಿ ಆಗುತ್ತೆ. ಆ್ಯಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಇಟ್ಸ್ ಫೂಟ್. ಯಾವುದರ ಫೂಟ್ಗೆ? ಕೇಬಲ್ ಟವರಿನ ಫೂಟ್ಗೆ, ಹಾಗೆಯೇ ಇದರ ಟಾಪ್ಗೆ. ಆ್ಯಂಗಲ್ ಆಫ್ ಡಿಪ್ರೆಷನ್. ಆ್ಯಂಗಲ್ ಆಫ್ ಎಲಿವೇಶನ್ ಅಂತಂದರೆ ಏನು? ಮೇಲ್ಗಡೆ ನೋಡ್ತೀವಿ. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತಂದರೆ ಕೆಳಗಡೆಗೆ. ಸೊ ಆ್ಯಂಗಲ್ ಆಫ್ ಡಿಪ್ರೆಷನ್ ಟು ಇಟ್ಸ್ ಫೂಟ್. ಯಾವುದರ ಫೂಟ್ಗೆ? ಕೇಬಲ್ ಟವರಿನ ಫೂಟ್ಗೆ ಎಷ್ಟಿದೆ? 45 ಡಿಗ್ರಿ ಇದೆ. ಬಟ್ ನಮಗೆ ಇಲ್ಲಿ ಆ್ಯಂಗಲ್ ಸಿಕ್ಬಿಟ್ರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡೋಣ ನೋಡಿ. ಈಗ ಈ ಆ್ಯಂಗಲ್ಗೆ ಇಲ್ಲಿ ನಾವು ಇದನ್ನು ಒಂದು ಬೇಸ್ ಮಾಡಿಕೊಂಡ್ರೆ ನೋಡಿ, ಈ ಆ್ಯಂಗಲ್ಲು ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತಾ? ಈ ಆ್ಯಂಗಲ್ನ ನಾವು 45 ಡಿಗ್ರಿ ಅಂತ ತೊಗೊಬೋದಾ? ಯಾಕೆ ಅಂತಂದರೆ ದೀಸ್ ಆರ್ ಅಲ್ಟರ್ನೇಟ್ ಆ್ಯಂಗಲ್ಸ್. ಒಂದು ಲೈನ್ ಇದೆ, ಓಕೆನಾ? ಇದೇನಾಗುತ್ತೆ? ಅಲ್ಟರ್ನೇಟ್ ಆ್ಯಂಗಲ್ಸ್ ಆಗುತ್ತೆ. ಆಗ ನಾವೇನು ಮಾಡ್ಬೋದು?
ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ. ಇದನ್ನು ತಗೊಂಡು ಕ್ಯಾಲ್ಕುಲೇಷನನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಈಗ ನೋಡಿ ಏನು ಮಾಡಿ, ಈಗ ಎಲ್ಲ ನೇಮ್ ಮಾಡ್ಕೊಳ್ಳೋಣ. ಎ ಬಿ ಸಿ ಡಿ ಇ. ನೆಕ್ಸ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲ ಮೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ನಾನೀಗ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊಳ್ಬೇಕು. ಟ್ರಿಗ್ನಾಮೆಟ್ರಿಕ್ ರೇಷಿಯೋನ ಅಪ್ಲೈ ಮಾಡಬೇಕು. ಈಗ ಯಾವ್ಯಾವ್ದು ರೈಟ್ ಆ್ಯಂಗಲ್ ಇದೆ? ರೈಟ್ ಆ್ಯಂಗಲ್ ಬಿ ಡಿ ಸಿ ಒಂದಿದೆ, ಇನ್ನೊಂದು ರೈಟ್ ಆ್ಯಂಗಲ್ ಬಿ ಎ ಸಿ ಇದೆ. ಈಗೇನಪ್ಪ ಕನ್ಫ್ಯೂಷನ್ ಅಂತಂದರೆ ಇದನ್ನು ತಗೊಳ್ಳ ಅಂತ ನೋಡಿ. ಇಲ್ಲಿ ಈ ರೈಟ್ ಆ್ಯಂಗಲ್ ತೊಗೊಂಡ್ರೆ ಇಲ್ಲಿ ಟ್ಯಾನ್ ಅಪ್ಲೈ ಮಾಡಿದಾಗ ಅಪೋಸಿಟ್ ಏನಾಗುತ್ತೆ? ಡಿ ಸಿ, ಅಡ್ಜಸೆಂಟ್ ಪಿ ಡಿ ಆಗುತ್ತೆ. ಯಾವ ಸೈಡು ಕೂಡ ನಮ್ಗೆ ಗೊತ್ತಿಲ್ಲ, ಓಕೆನಾ? ಸೊ ಇದನ್ನ ತೊಗೊಂಡ್ರೆ ನಮಗೆ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಇದನ್ನು ತೊಗೊಂಡಾಗ 45 ಡಿಗ್ರಿ ಇದೆ, ಇಲ್ಲಿ ಏನಿದೆ? ಅಪೋಸಿಟ್ ತೊಗೊಂಡ್ರೆ 7 ಮೀಟರ್ ನಮಗೆ ಗೊತ್ತಿದೆ, ಒಂದು ಸೈಡ್ ಗೊತ್ತಿದೆ. ಸೊ ನಾವೇನು ಮಾಡೋಣ? ಈ ರೈಟ್ ಆ್ಯಂಗಲ್ನ ತಗೊಳ್ಳೋಣ. ಇನ್ ರೈಟ್ ಆ್ಯಂಗಲ್ ಇನ್ ಟ್ರಯಾಂಗಲ್ ಯಾವ್ದು ತಗೊಳ್ಳೋಣ? ಬಿ ಎ ಇ ತಗೊಂಡ್ರೆ ಟ್ಯಾನ್ 45 ಡಿಗ್ರಿ ಈಕ್ವಲ್ ಟು, ಸೊ ಯಾಕೆ ಟ್ಯಾನ್ ಅಪ್ಲೈ ಮಾಡ್ತೀವಿ? ಅಪೋಸಿಟ್ ಗೊತ್ತಿದೆ ನಮಗೆ. ಬಿ ಎ ಅಪೋಸಿಟ್ ಯಾವುದು? ಬಿ ಎ ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದು? ಎ ಇ. ಟ್ಯಾನ್ 45 ವ್ಯಾಲ್ಯೂ ಏನು? 1. ನೋಡಿ ಇಲ್ಲಿ ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂತಂದರೆ ಪ್ರಾಬ್ಲಮ್ ಸ್ಟ್ರಕ್ ಆಗುತ್ತೆ. ಸೊ ಅಟ್ಲೀಸ್ಟ್ ಟ್ಯಾನನ್ನಾದರೂ ಕಲ್ತ್ಕೊಳ್ಳಿ. ಈಕ್ವಲ್ ಟು ಬಿ ಎ ಎಷ್ಟು? 7 ಡಿವೈಡೆಡ್ ಬೈ ಎ ಇ. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎ ಇ ಇಂಟು 1, ಎ ಇ ಈಕ್ವಲ್ ಟು 7 ಮೀಟರ್. ನೆಕ್ಸ್ಟ್ ಆಯಿತಾ? ಈಗ ಈ ಟ್ರಯಾಂಗಲ್ಗೆ ಹೋಗೋಣ. ಇನ್ ಟ್ರಯಾಂಗಲ್ ಬಿ ಡಿ ಸಿಯಲ್ಲಿ ಟ್ಯಾನನ್ನು ಅಪ್ಲೈ ಮಾಡಿದರೆ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಅಪೋಸಿಟ್ ಯಾವುದು? ಡಿ ಸಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದು? ಬಿ ಡಿ. ಟ್ಯಾನ್ 60 ವ್ಯಾಲ್ಯೂ ಏನು? √3 ಈಕ್ವಲ್ ಟು ಡಿ ಸಿ ವ್ಯಾಲ್ಯೂ ಗೊತ್ತಿದೆಯಾ? ಇಲ್ಲ. ಡಿವೈಡೆಡ್ ಬೈ ಬಿ ಡಿ. ನೋಡಿ ಇಲ್ಲಿ ಎ ಬಿ ಡಿ ಇ ಸ್ಕ್ವೇರ್ ಥರ ಕಾಣಿಸ್ತಿದೆಯಾ? ಸೊ ಎ ಇ ವ್ಯಾಲ್ಯೂ ಗೊತ್ತಾಗಿದೆ ನಮಗೆ 7 ಅಂತ. ಎ ಇ ಈಕ್ವಲ್ ಟು ಏನು? ಬಿ ಡಿ. ಸೊ ಎ ಇ 7 ಆದರೆ ಬಿ ಡಿ ಕೂಡ ಏನಾಗುತ್ತೆ? 7 ಈಕ್ವಲ್ ಟು 7 ಮೀಟರ್. ಸೊ ಇದನ್ನು ಏನು ತಗೊಳ್ಳೋಣ? 7. ನೆಕ್ಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 7√3 ಈಕ್ವಲ್ ಟು ಡಿ ಸಿ. ಸೊ ಡಿ ಸಿ ಈಕ್ವಲ್ ಟು 7√3 ಮೀಟರ್ ಅಂತ ಬರ್ತಿದೆ. ಸೊ ಡಿ ಸಿ ಬಂದಿದೆ. ಆಮೇಲೆ ನೆಕ್ಸ್ಟ್ ಯಾವುದಾಗಿದೆ? ಎ ಇ ವ್ಯಾಲ್ಯೂ ಬಂದಿದೆ. ಬಟ್ ನಮಗೇನು ಬೇಕು? ಏನು ಕೇಳಿದ್ದಾರೆ? ಡಿಟರ್ಮೈನ್ ದ ಹೈಟ್ ಆಫ್ ದ ಟವರ್ ಅಂತ ಕೇಳಿದ್ದಾರೆ. ಹೈಟ್ ಆಫ್ ದ ಟವರ್ ಅಂದರೆ ಏನು? ಇ ಸಿ ವ್ಯಾಲ್ಯೂ ಬೇಕು ನಮಗೆ ಅಲ್ವಾ? ಈಗ ನೋಡಿ ಡಿ ಸಿ ವ್ಯಾಲ್ಯೂ ಗೊತ್ತಾಗಿದೆ ನಮಗೆ 7√3. ಡಿ ಸಿ ವ್ಯಾಲ್ಯೂ ಎಷ್ಟು ಬಂದಿದೆ? 7√3 ಅಂತ ಬಂದಿದೆ. ನೆಕ್ಸ್ಟು ನೋಡಿ ಇ ಸಿ ಅಂತಂದರೆ ನಾವು ಏನು ಬರಿಬೋದು? ಡಿ ಸಿ ಪ್ಲಸ್ ಡಿ ಇ ಅಂತ ಬರಿಬೋದಾ? ಇ ಸಿ ಅಂತಂದರೆ ಡಿ ಇ ಪ್ಲಸ್ ಡಿ ಸಿ. ಸೊ ಡಿ ಸಿ ವ್ಯಾಲ್ಯೂ ಏನು ಬಂದಿದೆ? 7√3 ಅಂತ ಬಂದಿದೆ. ನೆಕ್ಸ್ಟು ಡಿ ಇ ನೋಡಿ, ಇದು ಸ್ಕ್ವೇರ್ ಅಂದಮೇಲೆ ಇಲ್ಲಿ 7 ಇದೆ, ಇದು ಕೂಡ 7, ಇದು 7 ಇದೆ, ಇದು ಕೂಡ 7ನಾ? ಸೊ ಇಲ್ಲೇನು ಮರಿಬೇಕು? ಡಿ ಇ ಈಕ್ವಲ್ ಟು ಏನು? ಎ ಬಿನಾ ಈಕ್ವಲ್ ಟು 7 ಮೀಟರಾ? ಸೊ ಡಿ ಇ ಏನಾಗುತ್ತೆ? 7 ಈಕ್ವಲ್ ಟು ನೋಡಿ ಎರಡರಲ್ಲೂ ಕೂಡ 7 ಕಾಮನ್ ಇದೆ. 7 ಕಾಮನ್ ತಗೊಂಡ್ರೆ ಇಲ್ಲೇನು ಉಳಿತು? √3 ಪ್ಲಸ್ ಇಲ್ಲೇನು ಉಳಿಯುತ್ತೆ? 1. ಇ ಸಿ ಈಕ್ವಲ್ ಟು 7√3 + 1 ಮೀಟರ್.